ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್, ಫೇಸ್ಬುಕ್, ಜೂಮ್ನಲ್ಲಿ ಭಾಗವಹಿಸಿದಂಥ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲಾ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್, ಮೋಕ್ಷ ಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರು, ಜೈನ ತೀರ್ಥಂಕರರು ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ಪರಮಾತ್ಮನನ್ನ ಆವಾಹನೆ ಮಾಡ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಆ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ರಾಮಾಯಣ ಚಿಂತನೆಯನ್ನು ಮಾಡ್ತಾ ಇದ್ವಿ. ಯಾಕೆಂದ್ರೆ ರಾಮಾಯಣದ ಒಂದೊಂದು ಪಾತ್ರವು ನಮ್ಮ ಬದುಕಿಗೆ ಬಹಳಷ್ಟು ತಿಳ್ಕೊಳ್ಳುವಂತ ವಿಷಯಗಳಿರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಪ್ರತಿಯೊಬ್ಬರನ್ನು ಅವರೇ ಅವರೆಲ್ಲರೂ ಒಬ್ಬ ಪಿರಮಿಡ್ ಮಾಸ್ಟರ್ ಅಲ್ವಾ. ತಲೆ ಮೇಲೆ ಪಿರಮಿಡ್ ಹಾಕೊಂಡಿರ್ಲಿಲ್ಲ ಅಷ್ಟೇ ಬಿಟ್ರೆ ಎಲ್ಲರೂ ಪಿರಮಿಡ್ ಮಾಸ್ಟರ್. ಹಾಗಾಗಿ ಅವರ ಒಂದೊಂದು ಯಾವ್ಯಾವ ಸಮಯ ಸಂದರ್ಭದಲ್ಲಿ ಯಾರು ಹೇಗೆಲ್ಲ ವರ್ತನೆ ಮಾಡ್ತಾ ಇದ್ರು, ಅವರ ನಡೆ ನುಡಿ ಆದರ್ಶಗಳು ಇದೆಲ್ಲ ನಮಗೆ ಒಂದು ಪಾಠ. ಅದನ್ನು ಕೇವಲ ಒಂದು ಕಥಾ ಅಥವಾ ಕತೆ ಅನ್ನುವ ಆಧಾರದಲ್ಲಿ ನಾವು ನೋಡಬಾರ್ದು. ಯಾವುದೇ ಪುರಾಣಗಳಾದ್ರೂ ಅಷ್ಟೇ, ಅದನ್ನ ಜನರಿಗೆ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹಿಂದಿನವರು ಅದನ್ನ ಕಲಾತ್ಮಕವಾಗಿ ಅದಕ್ಕೆ ಒಂದು ಪಾತ್ರವನ್ನ ತುಂಬಿ ಅದಕ್ಕೆ ಒಂದು ಏನೋ ಸತ್ಯ ನೈಜ ಘಟನೆಯ ಹಾಗೆ ಬಿಂಬಿಸಿ ನಮಗೆ ಇಲ್ಲ. ಯಾಕೆಂದ್ರೆ ಸಾಮಾನ್ಯರಿಗೂ ಅರ್ಥ ಆಗಬೇಕು. ನಾವು ವೇದಗಳನ್ನ ತೆಗೆದು ಕೂತ್ಕೊಂಡ್ರೆ ಅದು ಜನಸಾಮಾನ್ಯರಿಗೆ ಅರ್ಥ ಆಗೋಲ್ಲ. ಹ್ಮ್ ಆಮೇಲೆ ಅದು ನಾವು ಒಂದು ಹೇಳಿದ್ರೆ ಅದು 100 ಅರ್ಥ ಕೊಡ್ತದೆ, 1000 ಅರ್ಥ ಕೊಡ್ತದೆ. ನಾವು ಹೆಂಗೆ ಆಲೋಚನೆ ಮಾಡ್ತೀವಿ ಹಾಗೆ ಆ ವೇದ ಅರ್ಥ ಕೊಡ್ತದೆ. ಅದಕ್ಕೆ ಸಾಮಾನ್ಯರಿಗೆ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಆಡು ಭಾಷೆಯಲ್ಲಿ, ಸ್ವಚ್ಛ ಭಾಷೆಯಲ್ಲಿ, ಮತ್ತೆ ತಿಳಿಗನ್ನಡದಲ್ಲಿ, ಮತ್ತೆ ದೃಶ್ಯಾತ್ಮಕವಾಗಿ ನಾಟಕ ರೂಪದಲ್ಲಿ, ಪುರಾಣಗಳ ರೂಪದಲ್ಲಿ ನಮಗೆ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಾವು ಯಾವುದೇ ಪುರಾಣಗಳನ್ನ ಇರ್ಬೋದು, ವೇದ ಉಪನಿಷತ್ತುಗಳನ್ನ ಇರ್ಬೋದು, ಯಾವುದನ್ನೇ ನಾವು ತಿಳಿದುಕೊಂಡು ಅದರಲ್ಲಿರುವಂತಹ ತತ್ವ ಏನು, ನಮಗೆ ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದೆ ಅನ್ನುವುದನ್ನು ನಾವು ತಗೊಳ್ಬೇಕಾಗ್ತದೆ. ಹಾಗೆ ಹಾಗಾಗಿ ಅದು ನಡೆದಿತ್ತೋ ಇಲ್ಲೋ ಅವ್ರಿದ್ದೋ ಇಲ್ಲ ಅನ್ನುವ ಅತಿ ಬುದ್ಧಿವಂತಿಕೆ ತೋರಿಸಬಾರದು. ಒಂದು ವೇಳೆ ಇರ್ಲಿ ಇಲ್ಲದೆ ಇರ್ಲಿ, ಒಂದು ವೇಳೆ ಒಬ್ಬ ಅಲ್ಲಿ ಒಳ್ಳೆ ಗುಣ ಇತ್ತು ಅಂತಾದ್ರೆ ನಾವು ಅದನ್ನ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಆ ಒಳ್ಳೆಯವರನ್ನ ನೋಡಿ ಹೀಗೆ ಇರಬೇಕು ಅನ್ನೋದನ್ನ ಕಲಿಬೇಕು, ದುಷ್ಟರನ್ನ ನೋಡಿ ಹೀಗೆ ಇರಬಾರದು ಅನ್ನೋದನ್ನ ಕಲಿಬೇಕು ಅಷ್ಟೇ. ಹಾಗಾಗಿ ಯಾಕೆಂದ್ರೆ ಇಲ್ಲಿ ಅದು ರಾಮಾಯಣದಲ್ಲಿ ಪ್ರತಿಯೊಬ್ಬರು ಯಾಕೆಂದ್ರೆ ಪ್ರತಿಯೊಬ್ಬರು ಒಂದೊಂದು ರೀತಿಯ ಪಾಠ ಕಲಿಸ್ತಾ ಹೋಗ್ತಾರೆ ನಮಗೆ. ಸುಗ್ರೀವನಿಂದ ಕಲಿಯೋದಿದೆ, ವಾಲಿಯಿಂದ ಕಲಿಯೋದಿದೆ, ಕೈಕೇಯಿಯಿಂದ ಕಲಿಯೋದಿದೆ, ಮಂಥರೆಯಿಂದ ಕಲಿಯೋದಿದೆ, ಕೌಸಲ್ಯದಿಂದ ಕಲಿಯೋದಿದೆ, ರಾಮನಿಂದ, ಲಕ್ಷ್ಮಣನಿಂದ. ಪ್ರತಿಯೊಬ್ಬರು ಒಂದೊಂದು ಗುಣವನ್ನ, ಒಂದೊಂದು ರೂಪಗಳನ್ನ, ಯಾಕೆ ಈಗ ನಮ್ಮ ಸುತ್ತಮುತ್ತಲು ಎಷ್ಟೊಂದು ಜನ ಇದ್ದಾರೆ, ಎಲ್ಲರೂ ಒಂದೇ ತರ ಇದ್ದಾರೆ. ಹಾಗೆ ಹಾ ಅವರೆಲ್ಲರೂ ಯಾವ್ಯಾವ ರೀತಿ ವರ್ತನೆ ಮಾಡ್ತಾರೆ, ಅವರೆಲ್ಲರೂ ನಮಗೆ ಯಾವ ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ ಹೇಗೆ ಅವರು ಆ ಸಮಯವನ್ನ ಪರಿಸ್ಥಿತಿಯನ್ನ ನಿಭಾಯಿಸಿದ್ರು ಅನ್ನುವುದು ನಮ್ಮ ಬದುಕಿಗೆ ಪಾಠ. ಹಾಗಾಗಿ ನಾವೀಗಾಗಲೇ ರಾಮಾಯಣವನ್ನ ಚಿಂತನೆ ಮಾಡ್ತಾ ಇದ್ವಿ. ಹಾಗಾಗಿ ಆಮೇಲೆ ಇನ್ನೊಂದೇನು ಅಂತಂದ್ರೆ, ಎಲ್ಲಿ ರಾಮಾಯಣ ನಡೀತದೆ ಅಲ್ಲಿ ಇಡೀ ರಾಮನ ಪರಿವಾರ ಬಂದು ಸನ್ನಿಹಿತರಾಗಿರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎತ್ರ ಎತ್ರ ರಘುನಾಥ ಕೀರ್ತನ ತತ್ರ ತತ್ರ ಕೃತ ಮಸ್ತಕಾಂಜಲಿ, ಹನುಮಂತ ಮೊದಲು ಬಂದು ಕೊಡ್ತಾನಂತ. ಯಾಕೆಂದ್ರೆ ರಾಮಾಯಣ ನಡೀತಾ ಇದೆ, ಎಲ್ಲೆಲ್ಲಿ ರಾಮಾಯಣ ನಡೀತದೆ ಅಲ್ಲೆಲ್ಲ ಆ ಹನುಮಂತ ಇರ್ತಾರೆ ಅಂತ ಹೇಳಿ. ಹಾಗಾಗಿ ದಶರಥನಿಗೆ ಈಗಾಗಲೇ ದಶರಥ ತಾನು ಕೈಕೇಯಿಯ ಆ ಮನೆಗೆ ಬರ್ತಾ ಇದ್ದಾನೆ. ಯಾಕೆಂದ್ರೆ ಈಗಾಗಲೇ ಇವಳು ಮಂಥರೆ ಹೇಳಿದ್ಲು, ನೋಡು, ಹ್ಮ್ ಹಿಂದೆ ರಾಜ ನಿನಗೆ ಯುದ್ಧದಲ್ಲಿ ಸಹಾಯ ಮಾಡಿದ್ದಕ್ಕಾಗಿ 2 ವರಗಳನ್ನ
ಕೊಡ್ತೀನಿ ಅಂತ ಹೇಳಿದ್ದ. ಹಾಗಾಗಿ ನೀನು ಅದೇ ರೀತಿಯಾಗಿ ನೀನೀಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ವರವನ್ನ ಕೇಳು ಈಗ. ಯಾಕೆಂದ್ರೆ ಸಮಯ ಇದೆ, ನಮ್ಮ ಪ್ರಯತ್ನವನ್ನು ನಾವು ಬಿಡಬಾರ್ದು ಅಂತ ಹೇಳಿ ಅವಳಿಗೆ ತಾನು ಆ ಮಂತ್ರ ಹೇಳಿಕೊಟ್ಲು. ಯಾರು? ಆ ಆ, ಕೈಕೇಯಿಗೆ. ಅಂತಂದ್ರೆ ಈಗ ಕೈಕೇಯಿಗೆ ಈಗ ಪರಿಸ್ಥಿತಿ ಈಗಾಗಲೇ ಬೆಳಗಿನ ಜಾವ ಆಗ್ತಾ ಇದೆ, 4 ಗಂಟೆ 5 ಗಂಟೆ ಸಮಯ. ಇಷ್ಟೊತ್ತು ಇನ್ನೇನು ಒಂದ್ ಸ್ವಲ್ಪ ಹೊತ್ತಾದ್ರೆ ಎಲ್ಲ ವೇದಘೋಷಗಳು ಶುರುವಾಗ್ತವೆ. ರಾಮನಿಗೆ ಪಟ್ಟಾಭಿಷೇಕ ಇಡೀ ರಾತ್ರಿ ಇಡೀ ತಯಾರಿ ಆಗಿದೆ. ಇನ್ನೇನು ಎಲ್ಲ ನಡೆದು ಬಿಡ್ತವೆ. ಇವಾಗ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ? ಮೊದ್ಲೇ ಗೊತ್ತಿದ್ರೆ ಏನಾದ್ರೂ ಉಪಾಯ ಮಾಡಬಹುದಿತ್ತು, ತಡಿಲಿಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಬಹುದಿತ್ತು. ಆದ್ರೆ ಈಗೆಲ್ಲ ಕೈಮೀರಿ ಹೋಗಿದೆಯಲ್ವಾ ಅಂತ ಕೈಕೇಯಿ ಹೇಳಿದ್ರೆ ಅದಕ್ಕೆ ಅವಳು ಉಪಾಯ ಹೇಳ್ತಾ ಇದ್ದಾಳೆ. ಮಂತಾರೆ ನೋಡು, ನಾವು ಯಾವತ್ತು ಹೋಪ ಬಿಡಬಾರದು. ಕಟ್ಟ ಕಡೆಯ ಕ್ಷಣದವರೆಗೂ ಅದು ಯುದ್ಧ ಇರ್ಬೋದು, ಏನೇ ಇರ್ಬೋದು, ಪ್ರಯತ್ನ ಇರ್ಬೋದು, ಕಟ್ಟ ಕಡೆಯ ಕ್ಷಣವರೆಗೂ ಹೋರಾಟ ಮಾಡಬೇಕು. ಬಿಡಬಾರದು, ಬಿಟ್ಟು ಕೊಡಬಾರದು. ಆಯ್ತಾ? ಸೋಲನ್ನ ಒಪ್ಪುಕೊಳ್ಳಬಾರದು. ಹಾಗಾಗಿ ಯಾಕೆಂದ್ರೆ ನಮ್ಮ ಪಾಲಿನ ಪಾತ್ರ ಅದು. ನಮ್ಮ ಶಕ್ತಿ ಸಾಮರ್ಥ್ಯವನ್ನು ನಮಗೆ ಅಂತಹ ಸಮಯದಲ್ಲೇ ನಮಗೆ ಗೊತ್ತಾಗುತ್ತೆ. ನಾವು ಅಥವಾ ನಮ್ಮಲ್ಲಿರುವ ಶಕ್ತಿ ಆವಾಗ್ಲೇ ಹೊರಗೆ ಬರೋದು. ಇಲ್ಲಾಂದ್ರೆ ನಮ್ಗೆ ಗೊತ್ತಿರಲ್ಲ. ಸುಮ್ಮನೆ ಕುತ್ಕೊಂಡಿರ್ತೀವಿ. ನಾವ್ ಯಾರು, ನಮ್ಮಿಂದ ಏನೆಲ್ಲ ಸಾಧ್ಯ ಇದೆ ಅನ್ನೋದು ಅವಾಗಲೇ ಗೊತ್ತಾಗುತ್ತೆ. ಅದಕ್ಕೆ ಅವಳು ಹೇಳಿದ್ಲು, ಅದಕ್ಕೆ ನೀನು ಹೋಗು ಕ್ರೋಧಾಗಾರದಲ್ಲಿ ಕೂತು. ರಾಜ ಬರ್ತಾನೆ. ರಾಜ ಬಂದಾಗ ನೀನು ಆ ಸಮಯವನ್ನ ಸಾಧಿಸು ಅಂತ ಹೇಳಿ ಹೋದ್ಲು. ಕ್ರೋಧಾಗಾರದಲ್ಲಿ ಹೋದ್ಲು. ಅಂದ್ರೆ ಹಿಂದೆಲ್ಲ ರಾಣಿಯರಿಗೆ ಆ, ಆ, ಖುಷಿ ಬಂದಾಗ ಒಂದು ರೂಮು, ದುಃಖ ಬಂದಾಗ ಒಂದು ರೂಮು, ಸಿಟ್ಟು ಬಂದಾಗ ಹೀಗೆ. ಅಂದ್ರೆ ರಾಜನಿಗೆ ಇದು ಸೂಚನೆ, ಓಹೋ ರಾಣಿಗೆ ಕೋಪ ಬಂದಿದೆ ಅಂತ. ಹಾಗೆ ಆ ಅವನು ಕ್ರೋಧಾಗಾರದಲ್ಲಿ ಕೂತ್ಲು. ಆದ್ರೆ ಆ ಈ ಕಡೆ ದಶರಥನಾದ್ರೂ 5 ಗಂಟೆ ಆಗಿದೆ, ಬಹಳ ಹೊತ್ತಾಯ್ತು. ನೀನು ಆ, ಯಾವುದಕ್ಕೂ ಒಂದು ಕೈಕೇಯಿಗೆ ಒಂದು ಮಾತು ಹೇಳೋಣ ಹೋಗಿ. ಯಾಕೆಂದ್ರೆ ಹೆಂಗಿದ್ರು ಇನ್ನೇನ್ ಎಲ್ಲ ತಯಾರಿ ಆಗಿದೆ, ನಾನು ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮ ಮುಗಿದು ಬಿಡ್ತದೆ. ಆದ್ರೆ ಹೇಳ್ಬಾರ್ದು ಎಲ್ಲರಿಗೂ ಅವಳಿಗೆ ವಿಷಯ ಗೊತ್ತಾಯ್ತೋ ಇಲ್ಲ ಗೊತ್ತಿಲ್ಲ. ಆದ್ರೂ ಒಂದು ಮಾತು ನಾವು ಹೇಳಲಿಲ್ಲ ಅಂತ ಆಗ್ಬಾರ್ದು ಅಲ್ವಾ? ಅದರಲ್ಲೂ ದಶರಥನಿಗೆ ಬಹಳ ಆಪ್ತಳು ಯಾರೋ ಕೈಕೇಯಿ. ಅವಳಿಗೆ ಅವನ ಎಲ್ಲಾ ವಿಷಯಗಳನ್ನು ಕೂಡ ಕೈಕೇಯಿ ಜೊತೆಗೆ ಹಂಚಿಕೊಳ್ತಾ ಇದ್ದ. ಹಾಗಾಗಿ ಹ್ಮ್ ಕೈಕೇಯಿ ಮತ್ತೆ ಇದನ್ನ ಮಾತ್ರ ಹೇಳಲಿಲ್ಲ ಅಂತಂದ್ರೆ ಅನುಮಾನ ಬರ್ತದೆ. ಅಂದ್ರೆ ಬಹಳ ಪ್ರೀತಿ ಪಾತ್ರ. ಅದಕ್ಕೆ ಎಲ್ಲ ಆದ್ಮೇಲೆ ಇನ್ನೇನು ಬೆಳಿಗ್ಗೆ ಒಂದ್ ಮಾತು ಹೇಳೋಣ, ತಯಾರಿ ಆಗುವ ಅಂತ ಹೇಳಿ ಆ ಹೋಗ್ತಾನೆ. ಹೋಗಿ ಹೋಗಿ ನೋಡ್ತಾನೆ, ಕೈಕೇಯಿ ಕ್ರೋಧಾಗಾರದಲ್ಲಿ ಕೂತಿದ್ದ. ಅವನಿಗೆ ಆ ಇದೇನಪ್ಪ ಇದು, ಆ ಕ್ರೋಧಾಗಾರದಲ್ಲಿದ್ದಾಳೆ ಅಂತ ಹೋಗಿ ದಶರಥ ತಾನು ಮಾತಾಡಿಸ್ತಾ ಇದ್ದಾನೆ. ಯಾಕೆ ನೀನು ಕೋಪ ಮಾಡ್ಕೊಂಡಿದ್ದಿ ಯಾಕೆಂದ್ರೆ ನಾನು ನಿನ್ನನ್ನು ನೋಡಬೇಕು ಅಂತ ಹೇಳಿ ಬಹಳ ಅವಸರವಾಗಿ ಬಂದಿದ್ದೇನೆ. ಯಾಕೆಂದ್ರೆ ನಿನಗೆ ಒಂದು ಸಿಹಿ ಸುದ್ದಿ ತಂದಿದ್ದೆ. ಯಾಕೆಂದ್ರೆ ನಿನ್ನ ಮಗ, ನಿನಗೆ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಮಗನ ರಾಮನಿಗೆ ಇವತ್ತು ಪಟ್ಟಾಭಿಷೇಕ ಇದೆ. ಈ ಒಂದು ವಿಷಯವನ್ನು ಕೇಳಿ ನೀನು ಅದೆಷ್ಟು ಸಂತೋಷ ಪಡ್ತೀಯ ಅಂತ ಹೇಳಿ ನಾನು ಆ ಒಂದು ಸಂತೋಷದ ಸುದ್ದಿಯನ್ನು ಹೇಳಲಿಕ್ಕೆ ಅಂತ ಬಂದಿದ್ದೇನೆ. ಆದ್ರೆ ನೀನು ಹೀಗೆ ಕ್ರೋಧಾಕಾರದಲ್ಲಿ ಕೂತಿದೆಯಲ್ಲ ಅಂತ ಹೇಳಿ ಆ ದಶರಥ ತಾನು ಹೇಳ್ತಾ ಇದ್ದಾನೆ. ನೋಡು, ನನಗೆ ನಿನ್ನಷ್ಟು ಪ್ರೀತಿ ಪಾತ್ರರು ಯಾರು ಇಲ್ಲ. ಯಾಕೆಂದ್ರೆ ನನ್ನ ಎಲ್ಲಾ ಸುಖ ದುಃಖ ಪ್ರತಿಯೊಂದನ್ನು ನಾನು ನಿನ್ನಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಜೊತೆಗೆ ನೀನು ಇಲ್ಲಿಯವರೆಗೆ ಏನ್ ಹೇಳಿದ್ದೀಯ ಯಾವುದನ್ನು ನಾನು ಮೀರಿಲ್ಲ. ಜೊತೆಗೆ ನೀನು ಕೂಡ ಪತಿಗೆ ತಕ್ಕನಂತಹ ಪತ್ನಿ ಅನ್ನುವ ಹಾಗೆ ನೀನು ಕೂಡ ಏನೋ ನಡೆದುಕೊಂಡು ಬನ್ನಿ. ಹಾಗಾಗಿ ನಿನಗೆ ಆ ಎ- ಅಷ್ಟು ನಾನು ನಿನ್ನನ್ನು ನಂಬಿದ್ದೇನೆ. ಜೊತೆಗೆ ನಿನಗೆ ಏನ್ ಬೇಕು ಕೇಳು, ಯಾಕೆ ಕೋಪ ಮಾಡ್ಕೊಂಡಿದ್ದಿ? ನೀನು ಹೇಳಿದ ಹಾಗೆ ನಾನು ಕೇಳ್ತೇನೆ. ನಿನಗೆ ಏನು ಬೇಕು ಅದನ್ನು ನಾನು ಕೊಡ್ಲಿಕ್ಕೆ ಸಿದ್ಧ ಇದೆ. ಆ ನೀ ಆದ್ರೆ ನೀನು ಈ ರೀತಿ ಇರಬಾರ್ದು. ಇವತ್ತು ರಾಮನಿಗೆ ಪಟ್ಟಾಭಿಷೇಕ ನಡೀತಾ ಇದೆ. ನೀನು ಬಹಳ ಖುಷಿಯಿಂದ ಲವಲವಿಕೆಯಿಂದ ಎಲ್ಲಾ ಕಡೆ ಓಡಾಡ್ಕೊಂಡು ಎಲ್ಲಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ನೀನು. ಅಂಥದ್ರಲ್ಲಿ ಯಾಕೆ ಹೀಗೆ ಬೇಜಾರು ಮಾಡ್ಕೊಂಡಿದ್ದಿ? ನೋಡು, ನಾನು ರಾಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನಗೆ ಏನು ಬೇಕೋ ಅದನ್ನು ನಾನು ಕೊಡ್ತೇನೆ. ನೀನು ಹೇಳಿದ್ದನ್ನ ನಾನು ಮಾಡ್ತೇನೆ ಅಂತ ಹೇಳಿ ದಶರಥ ಹೇಳಿದ. ಆಗ ಕೂಡ್ಲೆ ಎದ್ದು ಕೂತ್ಕೊಂಡು ಕೈಗೆ, ಓಹೋ ಬರ್ತಾ ಇದೆ ಗಾಡಿ ರೂಟಿಗೆ ಅಂತ. ಆಗ ಕೇಳ್ತಾ ಇದ್ದಾಳೆ, ನಿಧಾನವಾಗಿ ಹೇಳಿದ್ದು, ಹೌದಾ, ರಾಮನ ಮೇಲೆ ಮಾತು ಕೊಡ್ತಾ ಇದ್ದೀವಿ, ಹಾಗಾದ್ರೆ ನಾನು ಕೇಳಿದ್ದನ್ನ ಕೊಡ್ತೀರಾ? ಖಂಡಿತ ಕೊಡ್ತೇನೆ. ನಾನು ಹೇಳ್ತಾ ಇದ್ದೀನಲ್ಲ, ನೀನು ಏನ್ ಕೇಳ್ತೀಯ ಅದನ್ನ ನಾನು ಕೊಡ್ತೇನೆ. ಹೌದು ಅಲ್ಲ, ರಾಮನ ಮೇಲೆ ಆಣೆ ಮಾಡಿದ್ದೀವಿ. ಹೌದು, ರಾಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೇನೆ. ನೀನ್ ಏನ್ ಕೇಳ್ತೀಯ ನಾನು ಅದನ್ನ ಕೊಡ್ತಾ ಇದ್ದೇನೆ. ಅಲ್ಲ, ನೀವು ಮತ್ತೆ ಆ ಮಾತಿಗೆ ತಪ್ಪಬಾರದು. ಅಲ್ಲಪ್ಪ, ಅಲ್ಲ ನಾನು ಯಾಕೆ ಮಾತಿಗೆ ತಪ್ಪಲಿ ಅಲ್ವಾ? ಯಾಕೆಂದ್ರೆ ದಶರಥ ಅಂತಂದ್ರೆ ಸತ್ಯಕ್ಕೆ ಯಾವತ್ತೂ ಸತ್ಯವನ್ನ ಧರ್ಮವನ್ನ ಬಿಟ್ಟವನಲ್ಲ. ಹಾಗಿದ್ದಾಗ ಆ ಯಾಕೆ ನಾನು ಇದು ಆ, ಮಾತಿಗೆ ತಪ್ಪಲಿ ಅಂತ ಹೇಳಿ ಹೇಳಿದ ಕೂಡಲೇ ಅವಳು ಹೇಳ್ತಾ ಇದ್ದಾಳೆ. ಕೈಕೇಯಿ ತಾನು ಪೂರ್ತಿ ಇವಾಗ ಎದ್ದು ಬಿಟ್ಲು. ಎದ್ದು ಎಲ್ಲರಿಗೂ ಹೇಳ್ತಾ ಇದ್ದಾಳೆ. ಅಂತಂದ್ರೆ ಎಲ್ಲಾ ಸೂರ್ಯಚಂದ್ರರೇ ಕೇಳಿ, ಎಲ್ಲಾ ಅಷ್ಟಾದಿಕ್ಪಾಲಕರೇ ಕೇಳಿಸ್ಕೊಳ್ಳಿ, ಎಲ್ಲಾ ಶ್ರವಣ ದೇವತೆಗಳೇ ಕೇಳಿಸ್ಕೊಳ್ಳಿ.
ಯಾಕೆಂದ್ರೆ ನಮ್ಮ ಯಜಮಾನರು ಆ ರಾಮನ ಮೇಲೆ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ನನಗೆ ಬೇಕಾಗಿದ್ದೆಲ್ಲವನ್ನ ನಾನು ಏನು ಕೇಳ್ತೀನಿ ಅದನ್ನು ಕೊಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಆ ಆ, ಹಾಗಾಗಿ ಇದಕ್ಕೆಲ್ಲ ನೀವೇ ಸಾಕ್ಷಿ ಅಂತ ಹೇಳಿ, ಆ ಅವ್ರು ಯಾವುದೇ ಕಾರಣಕ್ಕೂ ಮಾತಿಗೆ ತಪ್ಪಬಾರ್ದು, ತಪ್ಪಿದ್ರು ಅಂತ ಆದ್ರೆ ಅದಕ್ಕೆ ನೀವೇ ಸಾಕ್ಷಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದ್ ರೀತಿ ಈ ನಾಟಕದಲ್ಲಿ ಆಕ್ಟಿಂಗ್ ಮಾಡ್ತಾರಲ್ಲ ಹಂಗೆ. ಇವನಿಗೆ ಯಾಕೋ ಡೌಟ್ ಹೊಡಿತಾ ಇದೆ ಯಾರಿಗೆ, ಆ ದಶರಥನಿಗೆ, ಏನಪ್ಪ ಇವರು ಆ ಹೀಗೆ ಏನು ಅವ್ರು ಕೇಳಿ ಇವ್ರು ಕೇಳಿ ಅಂತ ಹೀಗೆ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಏನಾಗಿದೆ ಇವಳಿಗೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ದಶರಥನಿಗೆ ಆ ಆತಂಕ ಶುರುವಾಗ್ತಾ ಇದೆ. ಆದ್ರೆ ಅವಳು ಹೇಳ್ತಾ ಈಗ ತಾನು ಹೇಳಿದ್ಲು ನೋಡಿ, ಹಾಗಾದ್ರೆ ನಿಜವಾಗ್ಲೂ ನೀವು ನನಗೆ ಕೊಡ್ತೀರಿ ಅನ್ನೋದಾದ್ರೆ, ಆ ನಾನು ಹಿಂದೆ ನಿಮಗೆ ದೇವಾಸುರ ಅಂದ್ರೆ ದೇವತೆಗಳಿಗೂ ಮತ್ತೆ ಅಸುರರಿಗೂ ಯುದ್ಧ ಆಯ್ತು, ಆಗ ದಶರಥ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿದ್ದ ದೇವತೆಗಳು. ಆಗ ಆ ಯುದ್ಧದಲ್ಲಿ ಆ ಕೈಕೇಯಿ ಏನು ದಶರಥ ತಾನು ಬಹಳ ಆಯಾಸನಾಗಿದ್ದ, ಅಂದ್ರೆ ರಕ್ತ ಎಲ್ಲ ಆಗಿ ಸುಸ್ತಾಗಿದ್ದ. ಆವಾಗ ಈ ಕೈಕೇಯಿ ಅವನಿಗೆ ಶುಶ್ರೂಷೆಯನ್ನು ಮಾಡಿ ಶುಶ್ರೂಷೆಯನ್ನು ಮಾಡಿ ಆ ಬಹಳ ಆ ಏನು ಅವನ ಆರೈಕೆ ಮಾಡಿದ್ವಿ. ಅವಾಗ ಬಹಳ ಖುಷಿಯಾಗಿ ದಶರಥ, ನೋಡು ನನಗೆ ಬಹಳ ಪ್ರೀತಿಯಾಗಿದೆ ನಿನ್ನ ಮೇಲೆ, ಅಂದ್ರೆ ಬಹಳ ಸಂತೋಷ ಆಗಿದೆ. ಹಾಗಾಗಿ ನಿನಗೆ ಏನಾದ್ರೂ ನಾನು ಕೊಡಬೇಕು ಅಂತ ಅನಿಸ್ತಾ ಇದೆ, ನಿನಗೆ ಏನಾದ್ರೂ ಎರಡು ವರಗಳನ್ನು ಕೇಳು ನಾನು ಕೊಡ್ತೇನೆ ಅಂತ ಹೇಳಿದ್ಲು. ಆಗ ಅವನ ಕೈಕೇಯಿ ಹೇಳಿದ್ಲು, ನನಗೆ ಇವಾಗ ವರ ಗಿರ ಏನು ಬೇಡ, ಬಂದಾಗ ಬೇಕಾದ್ರೆ ಕೇಳ್ತೀನಿ ಅಂತ ಅವಳು ಸುಮ್ಮನೆ ಅದನ್ನ ಹಾಗೆ ಬಿಟ್ಲು. ಆಗ ಅದಕ್ಕೆ ಈಗ ಹೇಳ್ತಾ ಇದ್ದಾಳೆ ನೋಡಿ, ಅವಾಗ ಹೀಗೆ ಹೇಳಿದ್ರಿ ಅಲ್ಲ, ಹೌದೌದು ನಾನು ಹೇಳಿದ್ದೆ, ಹಾಗಾದ್ರೆ ಆ ಎರಡು ವರಗಳನ್ನು ನನಗೆ ಹೇಗೆ ಕೊಡಿ ಅಂತ ಹೇಳಿ, ಆಯ್ತು ಕೇಳು ಏನ್ ಬೇಕು ಕೇಳು. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಹಾಗಾದ್ರೆ ಮಾತಿಗೆ ತಪ್ಪಬಾರದು. ಅಲ್ಲ ನಾನು, ನೀನ್ ಯಾಕೆ ಈಗ ಒತ್ತಿ ಒತ್ತಿ ಹೇಳ್ತಾ ಇದ್ದಾಳೆ ಮಾತಿಗೆ ತಪ್ಪಬಾರದು, ರಾಮನ ಮೇಲೆ ಆಣೆ ಮಾಡಿದ್ದೀರಿ. ಹ್ಮ್ ಅಷ್ಟೇ ಅಲ್ಲ, ನೀವು ಮಾತಿಗೆ ತಪ್ಪಿದ್ರಿ ಅಂತ ಆದ್ರೆ ಸುಳ್ಳುಗಾರನಾಗ್ತೀರಿ, ಸುಳ್ಳು ರಾಜ ಭ್ರಷ್ಟ ರಾಜ ಅಂತ ಆಗ್ತೀರಿ. ಇಲ್ಲಿಯವರೆಗೆ ನೀವು ಮಾತ್ರ ಅಲ್ಲ, ನಿಮ್ಮ ಕುಲದವರು ಯಾರು ಹಾಗೆ ಮಾಡಿಲ್ಲ. ಅಲ್ಲಪ್ಪ ನಿನಗೆ ಏನ್ ಬೇಕಾಗಿದೆ, ಅದಕ್ಕೆ ಹಾಗಾದ್ರೆ ನೀವು ನನಗೆ ವರವನ್ನ ಕೊಡ್ತೀರಿ ಅನ್ನುವುದೇ ಆದ್ರೆ, ಮೊದಲನೇ ವರ ಏನು ಅಂತಂದ್ರೆ, ಈಗ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆಯಲ್ವಾ, ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇರುವ ಇದೇ ಮುಹೂರ್ತದಲ್ಲೇ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು. ಎರಡನೇ ವರ ಏನು, ಒಂದು ಎದೆ ಒಡೆದಂಗಾಯ್ತು, ಯಾರು ದಶರಥನಿಗೆ ಇಟ್ಲಲ್ಲಪ್ಪ ಅವನು. ಇನ್ನೊಂದು ಎರಡನೇದು ಏನಂತಂದ್ರೆ, ಈ ಕ್ಷಣದಲ್ಲಿ, ಯಾವತ್ತೂ ಅಲ್ಲ ಈ ಕ್ಷಣದಲ್ಲೇ ರಾಮ ಈ ಅಯೋಧ್ಯೆಯನ್ನ ಬಿಟ್ಟು 14 ವರ್ಷಗಳ ಕಾಲ ದಂಡಕಾರಣ್ಯದಲ್ಲಿ ತಿರುಗಬೇಕು. ದಂಡಕಾರಣ್ಯ ಅಂತಂದ್ರೆ ಇಲ್ಲೋ ಎಲ್ಲೋ ಅಯೋಧ್ಯೆ ಹೊರಗಲ್ಲ, ಹಾ ಇಡೀ ಅಂದ್ರೆ ದಟ್ಟ ಅರಣ್ಯ, ಅದು ಎಲ್ಲಿ ಈ ಮಧ್ಯಪ್ರದೇಶದ ಭಾಗ, ಅಂದ್ರೆ ಈ ಗಂಗಾ ನದಿಯನ್ನ ದಾಟಿ ಈ ಕಡೆ ಬರಬೇಕು. ಆ ದಂಡಕಾರಣ್ಯ ಅಂತಂದ್ರೆ ಅಲ್ಲಿ ಜನವಸತಿನೇ ಇರೋಲ್ಲ, ಬರೀ ಅರಣ್ಯ. ಅಂತಹ ದಂಡಕಾರಣ್ಯದಲ್ಲಿ ತಿರುಗು, ಅದು ಎಷ್ಟು 14 ವರ್ಷ. ಯಾವಾಗ ಈ ಮಾತನ್ನ ಹೇಳಿದ್ಲು, ಅದರಲ್ಲೂ ಮೊದಲನೇದಾಗಿ ಭರತನಿಗೆ ಪಟ್ಟಾಭಿಷೇಕ, ಎರಡನೇದಾಗಿ ಆ ವನವಾಸ, ಅದು ರಾಮನಿಗೆ ವನವಾಸ ಅಂದಾಗಂತೂ ಅವನಿಗೆ ಎದೆನೇ ಹೊಡೆದಂಗಾಯ್ತು, ಮೂರ್ಛೆ ತಪ್ಪಿ ಹೋದ. ಯಾರು, ಆ ದಶರಥ ತಾನು ಮೂರ್ಛೆ ತಪ್ಪಿ ಕೊನೆಗೆ ಬೈಲಿಕ್ಕೆ ಶುರು ಮಾಡಿದ. ಯೋ, ಮುಗೀತು ನಂದು ಕತೆ. ಯಾಕೆಂದ್ರೆ ಏನೆಲ್ಲ ನಾನು ಆಸೆ ಇಟ್ಕೊಂಡಿದ್ದು, ಏನ್ ಆಗಬಾರದು ಅಂತ ನಾನು ಇಷ್ಟು ದಿವಸ ಬಯಸ್ತಾ ಇದ್ನೋ ಅದೇ ನಡೆದು ಹೋಯ್ತು ಅಂತ ಹೇಳಿ ತಾನು ಮೂರ್ಛೆ ತಪ್ಪಿ ಹೋದ. ಎಷ್ಟೋ ಹೊತ್ತಾದ್ಮೇಲೆ ಮತ್ತೆ ಪುನಃ ತಾನು ಎಚ್ಚರಗೊಂಡವನಾಗಿ ಹೇಳ್ತಾ ಇದ್ದಾನೆ, ಅಲ್ಲ ಯಾಕೆ ನಿನಗೆ ಈ ರೀತಿಯ ಬುದ್ಧಿ ಬಂದಿದೆ, ಯಾಕೆಂದ್ರೆ ನೀನು ಯಾವಾಗಲೂ ಹೇಳ್ತಾ ಇದ್ದಿ ರಾಮ ರಾಮನ ನೀನು ರಾಮ ಬೇರೆ ಅಲ್ಲ ಭರತ ಬೇರೆ ಅಲ್ಲ, ರಾಮ ನನ್ನ ಮಗ, ನನಗೆ ಭರತ ಮುಖ್ಯನೋ ರಾಮ ಮುಖ್ಯನೋ ಅಂತಂದ್ರೆ ನನಗೆ ರಾಮನೇ ಮುಖ್ಯ ಅಂತ ಹೇಳ್ತಾ ಇದ್ದೀಯಲ್ವಾ. ಹಾ, ಅದರಲ್ಲೂ ನೀನು ಯಾವಾಗಲೂ ನಿನ್ನ ಮಗ ಭರತನಿಗಿಂತಲೂ ಯಾವಾಗಲೂ ಬರೀ ರಾಮ ಹಾಗಂದ, ರಾಮ ಹೀಗಂದ, ರಾಮ ಅಂದ್ರೆ ಹಾಗೆ ಹೀಗೆ ಅಂತ ಹೇಳಿ ಬರೀ ರಾಮನ ಬಗ್ಗೆನೇ ಮಾತಾಡ್ತಾ ಇದ್ದಿ. ಆದ್ರೆ ಈಗ ಯಾಕೆ ನೀನು ಈ ರೀತಿ ಮಾತಾಡ್ತಾ ಇದ್ದೀಯಾ? ಹ ಆದ್ರೆ ಹೀಗೆ ನಾನು ಮಾಡಿದೆ ಅಂತ ಆದ್ರೆ ಅದು ನಿನಗೂ ಕ್ಷೋಭೆ ತರುವಂತದ್ದಲ್ಲ, ನನಗೂ ಕ್ಷೋಭೆ ತರುವಂತದ್ದಲ್ಲ. ನಿಜವಾಗ್ಲೂ ಇದು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತದೆ, ದಯಮಾಡಿ ಹಾಗೆ ಮಾಡಬೇಡ. ಆ ಆ, ಶಾಂತಿ ಯಾಕೆ ಹೀಗೆ ಮಾಡ್ತಾ ಇದ್ದಿ ಅಂತ ಹೇಳಿ ತಾನು ದಶರಥ ಹೇಳ್ತಾ ಇದ್ದಾನೆ. ಅಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ, ಅಲ್ಲ ರಾಮನನ್ನು ಯಾಕೆ ವನವಾಸಕ್ಕೆ ಕಳಿಸ್ಬೇಕಾಗಿದೆ, ಯಾಕೆಂದ್ರೆ ರಾಮ, ಯಾಕೆಂದ್ರೆ ಇವತ್ತು ಎಲ್ಲಾ ಪ್ರಜೆಗಳು ಆ ರಾಮ 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 ಅಂತ ಹೇಳಿ ರಾಮನನ್ನೇ ಬಯಸ್ತಾ ಇದ್ದಾರೆ. ಅಂಥದ್ರಲ್ಲಿ ರಾಮನಿಗೆ ಯಾವ ಕಾರಣವನ್ನ ಹೇಳಿ ನಾನು ರಾಮನಿಗೆ ಕಳಿಸ್ಲಿ ಹೇಳು. ನಿನಗೆ ಇಷ್ಟು ಚೆನ್ನಾಗಿದ್ದೆ ನೀನು, ಎಷ್ಟು ಬರೀ ಯಾವಾಗ ನೋಡಿದ್ರು ರಾಮ ರಾಮ ಅಂತ ಹೇಳಿ, ಆದ್ರೆ ಯಾಕೆ ನಿನಗೆ ಇಂತಹ ಕೆಟ್ಟ ಬುದ್ಧಿ ಬಂತು? ಹ ಬೇಡ, ದಯಮಾಡಿ ಈ ಕೆಲಸ ಮಾಡಬೇಡ. ಯಾಕೆಂದ್ರೆ ನಿನ್ನ ಕಾಲು ಹಿಡ್ಕೊಳ್ತೀನಿ ಬೇಕಾದ್ರೆ, ನಿನ್ನ ಕಾಲು ಹಿಡ್ಕೊಂಡು ನಾನು ನಿನ್ನಲ್ಲಿ ಶರಣಾಗಿ ಹೇಳ್ತೀನಿ ಕೇಳು. ಆದ್ರೆ ಇದು ಮಾತ್ರ, ಯಾಕೆಂದ್ರೆ ಇದು ನಿಜವಾಗ್ಲೂ ಇದು ಧರ್ಮ ಆಗೋಲ್ಲ, ಧರ್ಮವೂ ಆಗೋಲ್ಲ. ಈ ಇಡೀ ಈ ಅಯೋಧ್ಯೆಗೂ ಕೂಡ ನಿನಗೆ ನನಗೆ ಜನರಿಗೆ ಯಾರಿಗೂ ಇದು
ಏನೋ ಶ್ರೇಯಸ್ಸನ್ನ ತರೋಲ್ಲ. ಹ್ಮ್ ಅಂತ ಹೇಳಿ ಯಾ- ಎಲ್ಲ ನನಗೆ ಅನಿಸ್ತಾ ಇದೆ. ನೀನು ನಿಜವಾಗ್ಲೂ ಹಳೇ ಕೈಕೇಯಿಯ ಅಂತ ನನಗೆ ಅನುಮಾನ ಆಗ್ತದೆ. ಯಾಕೆಂದ್ರೆ ಯಾವತ್ತು ನನ್ನ ಎದುರಿಗೆ ಎದುರಾಡಿದವಳೇ ಅಲ್ಲ. ಹ್ಮ್ ದಶರಥನಿಗೆ. ಆ, ಅದರಲ್ಲೂ ಇವತ್ತು ನೀನು ಆಡುವ ಮಾತುಗಳು ಕೂಡ ಅಷ್ಟು ತೀಕ್ಷ್ಣವಾಗಿದೆ. ಅಂದ್ರೆ ನಾವು ಯಾರಿಗಾದ್ರೂ ಮಾತಾಡುವಾಗ ಅಯ್ಯೋ ಎಲ್ಲಿ ನೋವಾಗ್ಬಿಡ್ತದೋ ಅಂತ ಹೇಳಿ ಮಾತಾಡ್ತೀವಲ್ಲ. ಆದ್ರೆ ಇವಳು ನೋವಾದ್ರೂ ಆಗ್ಲಿ ಏನಾಗ್ಬೇಕಾಗಿದೆ ಅನ್ನೋ ಹಾಗೆ ಮಾತಾಡ್ತಾ ಇದ್ದೆ. ಹ್ಮ್ ಹಾಗಾಗಿ ಯಾವಾಗ್ಲೂ ನೀನು ರಾಮ 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 ಅಂತ ಇದ್ದೆ. ಆದ್ರೆ ನಿನಗೆ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ದುರ್ಬುದ್ಧಿ ಬಂತು? ನಿಜವಾಗ್ಲೂ ಇದು ನಿನ್ನ ಬುದ್ಧಿನಾ ಅಥವಾ ಇಷ್ಟು ದಿವಸ ಏನು ಇದೇ ಕೈಕಿ ಇದ್ದಂಥದ್ದು ಇದೇ ಕೈಕೇನಾ? ಆ ಅನ್ನೋದೇ ನನಗೆ ಅನುಮಾನ ಆಗ್ತಾ ಇದೆ. ಹ್ಮ್. ಯಾವಾಗ್ಲೂ ಭರತನಿಗಿಂತಲೂ ರಾಮನೇ ನನಗೆ ಹೆಚ್ಚು ಹೆಚ್ಚು ಅಂತ ಇದ್ದೆ. ಆದ್ರೆ ನಿನಗೆ ಯಾಕೆ ಇವತ್ತು ಈ ತರ ಮನಸ್ಥಿತಿ ಬಂತು? ಆ ಅಂತ ಇದು ಧರ್ಮ ಅಲ್ಲ ಇದು. ಇದು ಆ ಏನು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದ್ರೆ, ಆಗ ಕೈಕೇಯಿ ಹೇಳ್ತಾ ಇದ್ದಾಳೆ, ನೋಡು, ಏ ದುಷ್ಟ ಬುದ್ಧಿಯವನೇ. ಆ, ಏ ದುಷ್ಟ ಬುದ್ಧಿಯವನೇ ಅಂತ ಹೇಳ್ತಾ ಇದ್ದಾಳೆ ಅವಳಿಗೆ. ಇದು ಒಳ್ಳೇದೋ ಕೆಟ್ಟದ್ದೋ, ಧರ್ಮನೋ ಅಧರ್ಮನೋ, ಸತ್ಯನೋ ಅಸತ್ಯನೋ, ಏನಾಗ್ತದೋ ಅದೆಲ್ಲ ನನಗೆ ಗೊತ್ತಿಲ್ಲ. ಆಯ್ತಾ? ನಾನ್ ಹೇಳಿದ್ದ ಆಗ್ಬೇಕಷ್ಟೇ. ಯಾಕೆಂದ್ರೆ ಅದನ್ನ ತಗೊಂಡು ನನಗೆ ನಮಗ ಆಗ್ಬೇಕಾಗಿದೆ. ಹಾಗಾಗಿ ಆ ಒಂದ್ ವೇಳೆ ಅಧರ್ಮನೋ ಸತ್ಯ ಅದೆಲ್ಲ ಬೇಕಾಗಿಲ್ಲ ನಿಮ್ಗೆ. ಒಟ್ಟಲ್ಲಿ ನನಗೆ ಅದು ಬೇಕು. ಆ ನಾನು ಬಯಸ್ತಾ ಇದ್ದೇನೆ, ನೀವು ನಡೆಸ್ಕೊಡ್ಬೇಕಷ್ಟೇ. ಅಸತ್ಯವೋ ಅಧರ್ಮವೋ ಅನ್ಯಾಯ ಇದು ಯಾವುದೂ ನನಗೆ ಮುಖ್ಯ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚು ಅಷ್ಟಕ್ಕೂ ನಾನು ಏನ್ ಬಯಸ್ತಾ ಇದ್ದೀನಿ, ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಪ್ರತಿಯೊಬ್ಬ ತಾಯಿನೂ ಬಯಸ್ತಾಳೆ. ಯಾವ ತಾಯಿ ಬಯಸಲ್ಲ? ಹಾಗೆ ನಾನು ಕೂಡ ಅದು ನನ್ನ ಸ್ವಾರ್ಥ. ನನ್ನ ಮಗ ಭರತ ಅವನಿಗೆ ರಾಜನಾಗ್ಬೇಕು, ಅದು ರಾಜನನ್ನಾಗಿ ನೋಡ್ಬೇಕು ಅನ್ನೋದು ನನ್ನ ಸ್ವಾರ್ಥ. ಹಾಗಾಗಿ ನಾನು ಬಯಸ್ತಾ ಇದನ್ನು ಬೇರೆ ಅದರಲ್ಲಿ ಅನ್ಯಾಯ ಏನಿದೆ, ಅಧರ್ಮ ಏನಿದೆ ಅಂತ ಹೇಳಿ ತಾನು ಬಹಳ ಹ್ಮ್, ಏನು ಕಾನೂನು ನ್ಯಾಯ ನ್ಯಾಯ ಮಾತಾಡ್ತಾ ಇದ್ದ. ಅದಕ್ಕೆ ಆ, ಹ್ಮ್, ಆ, ತಾನು ಹೇಳ್ತಾಳೆ, ನೋಡು, ಒಂದು ವೇಳೆ ನಾನು ಇಷ್ಟೆಲ್ಲಾ ಹೇಳಿಯೂ ಕೂಡ ಹ್ಮ್ ನನ್ನ ಮಾತನ್ನ ಮೀರಿ ನೀನು ಏನಾದರೂ ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ದೇ ಆದ್ರೆ ಅದೇ ಮುಹೂರ್ತದಲ್ಲಿ ನಾನು ವಿಷ ಕೊಡೋದು ಸಾಧ್ಯ. ನಾನು ಭರತನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಹ್ಮ್ ಯಾವುದೇ ಕಾರಣಕ್ಕೂ ನಾನು ಜೀವಂತ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಹೇಳಿ ತಾನು ಕೈಕೇಯಿ ಹೇಳಿದ್ಲು. ಮತ್ತೆ ಮೂರ್ಛೆ ಹೋದ. ಏನು ಯಾಕೆಂದ್ರೆ ಇವಳು ಏನು ಹೇಳಿದ್ರು, ಕಾಲು ಹಿಡ್ಕೊಂತೀನಿ ಅಂತ ಅಂದ್ರೆ ಗೋಳಾಡಿ ಬೇಡಿದ್ರು ಕೂಡ ಮೊದಲೇ ಅವನು ಪಾಪ ಮುದುಕ ಆಗಿದ್ದಾನೆ, ಹಣ್ಣು ಮುದುಕ, ಇವತ್ತು ನಾಳೆ ಅನ್ನೋ ಸ್ಥಿತಿಯಲ್ಲಿದ್ದಾನೆ. ಅಂಥದ್ರಲ್ಲಿ ಇವಳು ಬೇರೆ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದಾಳೆ ಆ ದಶರಥನಿಗೆ. ಮತ್ತೆ ಮೂರ್ಛೆ ಹೋದ. ಮತ್ತೆ ಎಷ್ಟೋ ಹೊತ್ತಿಗೆ ಮತ್ತೆ ಚೇತರಿಸ್ಕೊಂಡು ತಾನು ಹೇಳ್ತೀನಿ, ನೋಡು, ಜನ ಮಾತಾಡ್ತಾರೆ. ಯಾಕೆಂದ್ರೆ ಈ ಇಷ್ಟು ಸತ್ಯವಂತನಾಗಿದ್ದ, ಧರ್ಮವಂತನಾಗಿದ್ದ, ಇಷ್ಟು ಶ್ರೇಯಸ್ಸನ್ನ ಪಡೆದಂತ ಈ ರಾಜ, ಈ ಹಣ್ಣು ಮುದುಕ, ಕೇವಲ ಬರೀ ಒಂದು ಹೆಣ್ಣಿನ ಮಾತು ಕೇಳಿ ಹಾಳಾದ ಅಂತ ಹೇಳಿ ಜನ ನನ್ನನ್ನು ಬೈಕೊಂತಾರೆ. ಹ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಭಯ, ರಾಮನ ಭಯ ಇಲ್ಲ. ಯಾಕೆಂದ್ರೆ ನನ್ನ ಮಗ ರಾಮ, ನಾನು ಒಂದ್ ವೇಳೆ ಕಾಡಿಗೆ ಹೋಗು ಅಂತಂದ್ರೆ ಒಂದೇ ಒಂದು ಮರು ಮಾತನಾಡದೆ ಹೋಗ್ಬಿಡ್ತಾನೆ. ನನಗೆ ಆ ನಂಬಿಕೆ ಇದೆ. ಆದ್ರೆ ಒಂದು ವೇಳೆ ಅದೇ ರಾಮ ನನಗೇನಾದ್ರೂ ತಿರುಗಿಸಿ ಹೇಳಿದ್ರೆ, ದಶರಥ, ನೀನು ಮುದುಕ ಆಗಿದ್ದಿ, ನಿನಗೆ ಬುದ್ಧಿ ಸರಿ ಇಲ್ಲ, ಕಾಡಿಗೆ ಹೋಗ್ಬೇಕಾಗಿರೋದು ನಾನಲ್ಲ ನೀನು ಅಂತ ಏನಾದ್ರೂ ತಿರುಗಿ ಹೇಳಿದ್ರೆ ಖಂಡಿತ ನನಗೆ ಬೇಜಾರಾಗಲ್ಲ. ಯಾಕೆಂದ್ರೆ ನನಗೆ ನಿಜವಾಗ್ಲೂ ಅದು ಹೇಳಲೇಬೇಕಾದ ಮಾತು ಅಂತ ಹೇಳಿ. ಆದ್ರೆ ನನ್ನ ಮಗ ಹಾಗೆ ಹೇಳಲ್ಲ. ಒಂದು ವೇಳೆ ಹಂಗೆ ಹೇಳಿದ್ರೆ ನಿಜವಾಗ್ಲೂ ನನಗೆ ಸಂತೋಷ ಆಗ್ತದೆ ಅಂತ ಹೇಳಿ ತಾನು ಹೇಳ್ತಾ ಇದ್ದಾನೆ. ಆ ಅದೇ ಅವಾಗ ಹೇಳ್ದ, ನೋಡು, ನೀನ್ ಅನ್ಕೊಂಡ ಹಾಗೆ ನಡೀತದೆ ಅಂತ ನೀನ್ ತಿಳ್ಕೊಂಡಿದ್ರೆ ಖಂಡಿತ ಅದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ವೇಳೆ ನೀನು ಹೇಳಿದ ಹಾಗೆ ಭರತನಿಗೆ ಪಟ್ಟಾಭಿಷೇಕ ಆಯ್ತು ಅಂತ ಆದ್ರೆ, ರಾಮ ಕಾಡಿಗೆ ಹೋದ ಅಂತ ಆದ್ರೆ ರಾಮನ ಜೊತೆಗೆ ಲಕ್ಷ್ಮಣನು ಹೊರಟು. ಯಾಕೆಂದ್ರೆ ಎಲ್ಲಿ ರಾಮನೋ ಅಲ್ಲಿ ಲಕ್ಷ್ಮಣ. ಆಯ್ತಾ? ಇನ್ನು ಆ ಆ, ಏನು ಅದೇ ರಾಮ ಹೋದ, ಲಕ್ಷ್ಮಣರು ಹೋದರು, ಎಲ್ಲರೂ ರಾಮನಿಗೆ ಆ ರಾಜ ಆಗ್ಲಿಲ್ಲ ಅಂತ ಆದ್ರೆ ಖಂಡಿತ ನಾನಂತೂ ಉಳಿಯುದು. ಯಾಕೆಂದ್ರೆ ಈಗಾಗಲೇ ನನಗೆ ಸಮಯ ಬಂದಿದೆ, ನಾನು ಸತ್ತೋಗ್ಬಿಡ್ತೇನೆ. ಈಗ ನೀನು ಏನು ಈ ಪಟ್ಟಾಭಿಷೇಕದ ಮುಹೂರ್ತ ಇದೆ, ಈ ಪಟ್ಟಾಭಿಷೇಕ ಮುಹೂರ್ತ ನಡೆಯೋಲ್ಲ, ನನ್ನ ಅಂತ್ಯ ಸಂಸ್ಕಾರ ನಡೀತದೆ ಅಂತ ಹೇಳಿ ಆ ಆ ಏನು ದಶರಥ ತಾನೇ ಹೇಳ್ದ. ಅದಕ್ಕೆ ಕೈಕೇಯಿ ಹೇಳ್ತಾ ಇದ್ದಾಳೆ, ನೋಡು, ನಿನ್ನ ಈ ಉಲ್ಟಾ ಸೀದಾ ಮಾತು ಹೇಳೋದ ಬೇಡ. ಹಿಂದಿನಿಂದಲೂ ಬಂದದ್ದು ಏನು? ಸತ್ಯ. ಸತ್ಯವೇ ಮುಖ್ಯ. ಅದು ಒಳ್ಳೇದೋ ಕೆಟ್ಟದ್ದೋ, ನನಗೆ ಕಷ್ಟ ಆಗ್ತದೋ ಇನ್ನೊಬ್ರಿಗೆ ಕಷ್ಟ ಆಗ್ತದೋ ಅದು ಮುಖ್ಯ ಅಲ್ಲ. ಸತ್ಯವೇ ಮುಖ್ಯ. ಸತ್ಯವನ್ನ ನಡೆಸ್ಬೇಕಷ್ಟೆ. ಅದಕ್ಕೋಸ್ಕರ ಎಂತೆಂತಹ ಮಾಡಿದವರಿದ್ದಾರೆ ನಿನ್ನ ವಂಶದಲ್ಲೇ, ಸೂರ್ಯ ವಂಶದಲ್ಲೇ ಬಂದವನು. ಹಿಂದೆ ಒಬ್ಬ ಶಿಮಿ ಮಹಾರಾಜ ಅಂತ ಇದ್ದ, ಸತ್ಯಕ್ಕಾಗಿ ತನ್ನ ದೇಹವನ್ನೇ ತ್ಯಾಗ ಮಾಡಿದ್ದ. ಇನ್ನು
ಸತ್ಯಕ್ಕಾಗಿ ಸತ್ಯ ಹರಿಶ್ಚಂದ್ರ ಎಂತೆಂಥವ್ರು ಮಹಾತ್ಮರು ನಿನ್ನ ವಂಶದಲ್ಲೇ ಬಂದವರು ಸತ್ಯಕ್ಕಾಗಿ ಅಂತ ಹೇಳಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರು. ಅಂಥದ್ರಲ್ಲಿ ನೀನು ಇವತ್ತು ಸತ್ಯ ಬಿಟ್ಟೆ ಅಂತ ಆದ್ರೆ ನಿನ್ನನ್ನ ಬಾಯಿ ಬಂದ ಹಾಗೆ ಮಾತಾಡ್ತಾನೆ. ಅಷ್ಟೇ ಅಲ್ಲ, ನಿನ್ನ ಇಡೀ ಈ ವಂಶಕ್ಕೆ ನೀನು ಕಳಂಕ ಆಗ್ತೀಯ ಅಂತ ಹೇಳಿ ಆ ತಾನು ಬೈಕಿ ತಾನು ಮಾತಾಡ್ತಾ ಇದ್ದಾಳೆ. ಅದಕ್ಕೆ ದಶರಥ ಹೇಳಿದ, ನೋಡು, ನೀನು ನನ್ನ ಹೆಂಡತಿನೇ ಅಲ್ಲ, ಭರತ ನನ್ನ ಮಗನೇ ಅಲ್ಲ. ಅಷ್ಟೇ ಅಲ್ಲ, ನಾನು ನಾಳೆ ಸಾಯ್ತೀನಿ. ಸತ್ತ ಮೇಲೆ ನೀವು ಯಾರು ಭರತ, ಯಾಕೆಂದ್ರೆ ಈಗ ರಾಮನು ಇಲ್ಲ ಲಕ್ಷ್ಮಣನು ಇಲ್ಲ ಅಂದ್ಮೇಲೆ ಭರತ ಬರ್ತಾನಲ್ಲ, ಅವಾಗ ಅವನು ನನ್ನನ್ನ, ಯಾಕೆಂದ್ರೆ ಅವನೇ ಅಂತ್ಯ ಸಂಸ್ಕಾರ ಮಾಡ್ಬೇಕಾಗ್ತದೆ. ಅವನು ನನ್ನ ಹೆಣವನ್ನು ಮುಟ್ಲಿಕ್ಕೂ ಅವಕಾಶ ಇಲ್ಲ. ಯಾಕೆಂದ್ರೆ ನೀವು ನಾನು ನಿಮ್ಮನ್ನ ತ್ಯಾಗ ಮಾಡಿಬಿಟ್ಟೆ, ಬಿಟ್ಟೇ ಬಿಟ್ಟೆ, ನೀವು ಯಾರು ನನಗೆ ಸಂಬಂಧನೇ ಇಲ್ಲ ಅಂತ ಹೇಳಿ ದಶರಥ ತಾನು ಬಹಳ ಸಿಟ್ಟಿನಿಂದ ಹೇಳ್ತಾ ಇದ್ದ. ಆಗ ಪುನಃ ತಾನು ಹೇಳ್ತಾ ಇದ್ದಾರೆ, ಅಲ್ಲ ನಾನು ಯಾಕೆ ಜಗತ್ತಿನಲ್ಲಿ ಯಾರು ಬಯಸದೇ ಇದ್ದುದನ್ನು ನಾನು ಬಯಸ್ತಾ ಇದ್ದೀನಿ, ಯಾಕೆಂದ್ರೆ ನನ್ನ ಮಗನ ಶ್ರೇಯಸ್ಸನ್ನ ನಾನು ಬಯಸ್ತಾ ಇದ್ದೇನೆ, ತಪ್ಪೇನಿದೆ ಅಂತ ಹೇಳಿ ಪುನಃ ತಾನು ತನ್ನ ಮಾತನ್ನ ತಾನು ಆ ಸಮರ್ಥನೆ ಮಾಡ್ತಾ ಇದ್ದಾಳೆ. ಹ್ಮ್ ಆ ಪುನಃ ಆ ಕೊನೆಗೆ ಬರ್ತಾನೆ ಯಾರು, ಆ ಇನ್ನೇನು ಏನ್ ಮಾಡಿದ್ರು, ಆ ಏನು ಅವಳು ಮಾತು ಕೇಳ್ತಾ ಇಲ್ಲ. ಅವನು ಬಹಳ ಅಸ್ವಸ್ಥನಾಗಿ ತಾನು ಕೂತು ಬಿಟ್ಟಿದ್ದಾನೆ. ಸುಮಂತ ಬಂದ, ಯಾಕೆಂದ್ರೆ ಬಹಳ ಹೊತ್ತಾಯ್ತು ರಾಜ ಆ ಹೋಗಿ ಇನ್ನೂ ಬರ್ಲಿಲ್ಲ, ಇನ್ನೇನೋ ಸೂರ್ಯ ಉದಯ ಆಗಿಬಿಟ್ಟ, ಇನ್ನೇನು ಕಾರ್ಯಕ್ರಮ ಶುರು ಆಗ್ಬೇಕು ಆದ್ರೆ ರಾಜನ ಬಂದಿಲ್ಲಲ್ಲ ಅಂತ ಹೇಳಿ ತಾನು ಹೋಗಿ ರಾಜನನ್ನ ಕರೀಲಿಕ್ಕೆ ಹೋಗ್ತಾನೆ. ರಾಜ ಮಾತಾಡ್ತಾ ಇಲ್ಲ, ಯಾಕೆಂದ್ರೆ ಅವನು ಏನು ಬಾಯಲ್ಲಿ ಏನೋ ಹೊರಡ್ತಾನೆ ಇಲ್ಲ. ಏನಂತ ಹೇಳ್ತಾನೆ ಪಾಪ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅವನಿಗೆ. ಈ ಕಡೆ ಕೈಕೇಯಿ ಹೇಳ್ತಾ ಇದ್ದಾಳೆ, ನೋಡು, ಅವರು ಪಾಪ ರಾತ್ರಿ ಎಲ್ಲ ಓಡಾಡಿ ಸುಸ್ತಾಗಿದ್ದಾರೆ. ಹ್ಮ್ ಅದಕ್ಕೆ ನೀನು ಹೋಗಿ ರಾಮನನ್ನ ಬರ್ಲಿಕ್ಕೆ ಹೇಳು ಅಂತ ಹೇಳ್ತಾ ಇದ್ದಾಳೆ ಅವಳು. ಅದಕ್ಕೆ ಆ ಸುಮಂತ ಹೇಳ್ದ, ಅಲ್ಲ ಇನ್ನೂ ಏನು ಆ ರಾಜ, ಯಾಕೆಂದ್ರೆ ಅವನು ರಾಜನ ಕಡೆ ನೋಡಿದ ಮುಖ, ಯಾಕೆಂದ್ರೆ ರಾಜ ಏನೋ ಅಪ್ಪಣೆ ಮಾಡಿಲ್ಲಲ್ಲ, ರಾಜ ಹೇಳ್ತಾ ಇಲ್ವಲ್ಲ, ಹಾಗಾಗಿ ರಾಜನ ಕಡೆ ನೋಡಿದ್ರೆ ಆಯ್ತು, ದಶರಥ ಕರಿ ರಾಮನನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರೆ ಸುಮಂತ್ ತಾನು ಹೋಗಿ ಆ ನಿಧಾನವಾಗಿ ಪುನಃ ರಾಮನನ್ನ ಹೀಗೆ, ರಾಜ ಕರೀತಾ ಇದ್ದಾರೆ, ನಿಮ್ಮಪ್ಪ ಕರೀತಾ ಇದ್ದಾರೆ ಅಂತ ಹೇಳಿ ರಾಮನನ್ನ ಕರ್ಕೊಂಡು ಬಂದ. ರಾಮ ಬರ್ತಾ ಇದ್ದಾನೆ, ಕೈ ಕಟ್ಕೊಂಡು ಬರ್ತಾ ಇದ್ದಾನೆ ಸುಮಂತ್ರ. ಬಂದ ಆ ಜೊತೆಗೆ ಲಕ್ಷ್ಮಣನು ಬಂದ. ಎಲ್ಲಿ ರಾಮನ ಅಲ್ಲಿ ಲಕ್ಷ್ಮಣ, ಹಿಂದೆ ಲಕ್ಷ್ಮಣನ ಬರ್ತಾ ಇದ್ದಾನೆ, ರಾಮ ಬರ್ತಾ ಇದ್ದ, ಯಾಕೆಂದ್ರೆ ಗೊತ್ತಿಲ್ಲ ವಿಷಯ ಏನು ಅಂತ ಗೊತ್ತಿಲ್ಲ. ಆಯ್ತು, ಬಂದ ಕೂಡಲೇ ಸಮಯ ಇದೆ ಇವತ್ತು, ಓಕೆ. ಆ ತಾನು ಬಂದ ಕೂಡಲೇ ಆ ರಾಮ ಬರ್ತಾನೆ. ರಾಮ ಬಂದು ಆ ದಶರಥನನ್ನ ನಮಸ್ಕಾರ ಮಾಡಿ ಎಲ್ಲ ವಿವಾಹವಂದನ ಮಾಡಿ ಕೇಳ್ತಾ ಇದ್ದಾನೆ, ಯಾಕೆ ನೀವು ಮಾತಾಡ್ತಾ ಇಲ್ಲ? ಆ ಮಾತಾಡ್ಸಿದ್ರೆ ಮಾತಾಡ್ತಾ ಇಲ್ಲ ದಶರಥ, ಯಾಕೆ ಮಾತಾಡ್ತಾ ಇಲ್ಲ, ಏನಾಯ್ತು, ನನ್ನಿಂದ ಏನಾದ್ರೂ ತಪ್ಪಾಯ್ತಾ, ಅಥವಾ ಯಾಕೆ ತಂದೆ ಇಷ್ಟೊಂದು ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿ ತಾನು ಬಹಳ ಭಯದಿಂದ ಆತಂಕದಿಂದ ರಾಮ ತಾನು ಮಾತಾಡಿಸ್ತಾ ಇದ್ದಾನೆ. ಅದಕ್ಕೆ ಕೈಕೇಯಿ ತಾನು ಹೇಳ್ತಾ ಇದ್ದಾಳೆ, ಕೈಕೇಯಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ನೋಡಪ್ಪ, ನಿಮ್ಮ ಅಪ್ಪಾಜಿ ಬಹಳ ಸುಸ್ತಾಗಿದ್ದಾರೆ, ನಿನ್ನೆ ಈ ಕಾರ್ಯಕ್ರಮ ನಡೀತಾ ಇದೆಯಲ್ವಾ, ಪಟ್ಟಾಭಿಷೇಕ ಕಾರ್ಯಕ್ರಮ, ಹಂಗಾಗಿ ರಾತ್ರಿ ಎಲ್ಲ ಮಾತಾಡಿ ಬಹಳ ಏನು ಓಡಾಡಿ ಬಹಳ ಸುಸ್ತಾಗಿದ್ದಾರೆ. ಜೊತೆಗೆ ಅವರಿಗೆ ಒಂದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಪಾಪ. ಯಾಕೆಂದ್ರೆ ಆ ಧರ್ಮ ಸಂಕಟದಿಂದ ನೀನು ಅವ್ರನ್ನ ಪಾರು ಮಾಡ್ಬೇಕಾಗಿದೆ ಅಂತ ಹೇಳಿ ಆ ಅವಳು ನೈಸಾಗಿ ಮಾತಾಡ್ತಾ ಇದ್ದಾಳೆ, ಯಾರು ಕೈಕೇಯಿ. ಅದಕ್ಕೆ ಆ ಆ, ಅದನ್ನ ಹೇಗೆ ಬಾಯಿ ಬಿಟ್ಟು ಹೇಳೋದು ಅನ್ನೋದನ್ನ ಅವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತಾನು ಹೇಳ್ತಾ ಇದ್ದಾಳೆ, ರಾಮ, ಹೌದಾ, ಅಂತಹ ಧರ್ಮ ಸಂಕಟ ಏನಿದೆಪ್ಪ, ಖಂಡಿತ ಅದೇನೇ ಆಗಿರ್ಲಿ, ಎಷ್ಟೇ ಕಷ್ಟ ಆಗಿರ್ಲಿ, ಖಂಡಿತ ನಾನು ಅದನ್ನ ನಡೆಸಿಕೊಡ್ತೇನೆ, ಏನು ಹೇಳಿ ಅಂತ ಹೇಳಿ ತಾನು ರಾಮ ಹೇಳ್ತಾ ಇದ್ದಾನೆ. ಅಲ್ಲ, ಅಂತಹ ಅದಕ್ಕೆ ಇಷ್ಟೊಂದು ಅಸ್ವಸ್ಥರಾಗ್ಬೇಕಾ? ಏನು ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರೂ ನಾವು ಪರಿಹಾರ ಹೇಳ್ಬೋದಲ್ವ ಅಂತ ಹೇಳಿ ರಾಮ ಪುನಃ ತಾನು ಕೇಳ್ತಾ ಇದ್ದಾನೆ. ಆಗ ತಾನು ಕೈಕೇಯಿ ಹೇಳ್ತಾ ಇದ್ದಾಳೆ, ನೋಡು, ನಿಮ್ಮಪ್ಪ ಹಿಂದೆ ನನಗೆ ಹೀಗೆ 2 ವರ ಕೊಡ್ತೀನಿ ಅಂತ ಹೇಳಿದ್ರು, ಆ ವರವನ್ನ ನಾನೀಗ 2 ಕೇಳಿದೆ. ಅದನ್ನ ನಡೆಸಿಕೊಡೋದು ಹೇಗಪ್ಪ ಅಂತ ಹೇಳಿ ಅವರು ಚಿಂತಾಕ್ರಾಂತರಾಗಿದ್ದಾರೆ ಅಂತ ಕೇಳಿದ. ಅದಕ್ಕೆ ರಾಮ ಹೇಳಿದ, ಹೌದಾ, ಅಂತದ್ದೇನಪ್ಪ ಅದು, ಹೇಳಿ ನನಗೆ, ಸಾಧ್ಯವಾದ್ರೆ ಖಂಡಿತ ನಾನು ಅದನ್ನ ಆ ನೆರವೇರಿಸ್ತೇನೆ ಅಂತ ಹೇಳಿದ್ರೆ, ಅದಕ್ಕೆ ಅವಳು ಹೇಳ್ತಾಳೆ, ನೋಡು, ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು, ಒಂದನೇ, ಎರಡನೇದಾಗಿ ನೀನು ಈ ತತ್ಕ್ಷಣದಿಂದಲೇ ಈ ಏನು ದೇಶವನ್ನು ಬಿಟ್ಟು 14 ವರ್ಷಗಳ ಕಾಲ ದಂಡಕಾರಣ್ಯದಲ್ಲಿ ತಿರುಗಬೇಕು, ಇದು ನಾನು ಕೇಳಿದವರ ಅಂತ ಕೇಳಿದ್ರೆ ದಶರಥ ಅಯ್ಯೋ ಅಂತ ತಲೆ ಚಚ್ಕೊಳ್ತಾ ಇದ್ದ. ಯಾಕೆಂದ್ರೆ ಎಂತಹ ದುಷ್ಟ ಇವರು. ಯಾಕೆಂದ್ರೆ ಇಷ್ಟು ದಿನ ರಾಮ 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 ಅಂತ ಬದುಕಿ ನನ್ನ ಮಗ ನನ್ನ ಮಗ ಅಂತ ಹೇಳಿ
ಇಷ್ಟು ಕರುಣೆನೇ ಇಲ್ಲದೆ ನಿಷ್ಕೃಷ ಏನು ನಿಷ್ಕರುಣಿಯಾಗಿ ಮಾತಾಡ್ತಾ ಇದ್ದಾಳಲ್ಲ. ಯಾಕೆ ಇವಳಿಗೆ ಇಂತಹ ದುರ್ಬುದ್ಧಿ ಬಂತು, ಇಷ್ಟು ದುಷ್ಟ ಬುದ್ಧಿ ಎಲ್ಲಿಂದ ಬಂತು ಅಂತ ಹೇಳಿ ಅವನು ಪಾಪ ಹಣೆ ಹಣೆ ಚಚ್ಕೊಳ್ತಾ ಇದ್ದ. ಅದಕ್ಕೆ ತಾನು ಆ ರಾಮ ಹೇಳಿದ ಕೂಡಲೇ ರಾಮನ ಮೊದಲನೇ ಉತ್ತರ ಏನು ಗೊತ್ತಾ? ಅಯ್ಯೋ ಇಷ್ಟೇನಾ? ಅದಕ್ಕೆ ಇಷ್ಟೆಲ್ಲ ರಂಪಾಟ ಮಾಡಬೇಕಿತ್ತ? ಒಂದು ಮಾತು ನನಗೆ ಕೇಳಿದ್ರೆ ಖಂಡಿತ ನಾನು ಬಿಟ್ಟು ಕೊಡ್ತಾ ಇದ್ದೆ. ಅದಕ್ಕೆ ಇಷ್ಟೆಲ್ಲ ತಂದೆಗೆ ಕಷ್ಟ ಕೊಟ್ಟು ರಂಪಾಟ ಮಾಡಬೇಕಿತ್ತ? ಖಂಡಿತ ನನಗೆ ಯಾವ ರಾಜ್ಯದ ಮೇಲೂ ಆಸೆ ಇಲ್ಲ, ಯಾವ ಈ- ಸಿಂಹಾಸನದ ಮೇಲೂ ಆಸೆ ಇಲ್ಲ. ಅಷ್ಟಕ್ಕೂ ನಾನು ಅದನ್ನು ಬಯಸಿದವನು ಅಲ್ಲ. ಎಲ್ಲರೂ ಸೇರಿ ನಿನಗೆ ನಾಳೆ ಪಟ್ಟಾಭಿಷೇಕ ಅಂದರು, ಅದಕ್ಕೆ ನಾನು ಹ್ಞೂ ಅಂದೆ ಅಷ್ಟೇ. ಇವಾಗ ಈ ನೀವು ಹೇಳಿದಾಗ ಭರತನಿಗೆ ಪಟ್ಟಾಭಿಷೇಕ ಅನ್ನೋದ್ರೆ ಖಂಡಿತ ನಾನು ಅದನ್ನು ಸ್ವಾಗತ ಮಾಡಿದೆ. ಕರೆಸಿ ಇವಾಗಲೇ ತತ್ಕ್ಷಣದಲ್ಲಿ ಭರತನನ್ನ ಕರೆಸಿ, ಇದೇ ಮುಹೂರ್ತದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಆಗಲಿ. ಹಾ ನಾ ಅಂತ ಹೇಳಿ ತಾನು ರಾಮ ಹೇಳೇ ಬಿಟ್ಟ. ಅವಳಿಗೆ ಏನಪ್ಪ ಇವನು ಇಷ್ಟು ಬೇಗ ಒಪ್ಕೊಂಡು ಬಿಟ್ಟ ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ. ಅದಕ್ಕೆ ರಾಮ ಒಂದೇ ಒಂದು ಮಾತು ಆಡ್ಲಿಲ್ಲ. ಅಂದ್ರೆ ಯಾರಾದ್ರೂ ಕೂಡ, ಈಗ ಉದಾಹರಣೆಗೆ ಒಂದು ಒಂದು MLA ಸೀಟ್ ಸಿಗ್ಲಿಲ್ಲ, ಟಿಕೆಟ್ ಸಿಗ್ಲಿಲ್ಲ, MP ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಎಷ್ಟು ರಂಪಾಟ ಮಾಡ್ತಾರೆ. ಇನ್ನು ಗೆದ್ದಿಲ್ಲ, ಚುನಾವಣೆ ಎದುರಿಸಿಲ್ಲ, ಗೆದ್ದಿಲ್ಲ, ಬರೀ ಟಿಕೆಟ್ ಸಿಗ್ಲಿಲ್ಲ. ಇವಾಗ ಪಕ್ಷವನ್ನೇ ಬಿಡುವವರಿದ್ದಾರೆ, ಪಕ್ಷಕ್ಕೆ ವಿರುದ್ಧವಾಗಿ ನಿಲ್ಲವರಿದ್ದಾರೆ, ಇವೆಲ್ಲ ಮಾಡೋರಿದ್ದಾರೆ. ಆದ್ರೆ ಈ ಕ್ಷಣದಲ್ಲೇ ಇಡೀ ದೇಶವನ್ನ ಆಳ್ಬೇಕಾದಂತಹ ರಾಜ ನೀನು ಇದ್ದಕ್ಕಿದ್ದಾಗ ಆ ಸಿಂಹಾಸನವನ್ನ ರಾಜ್ಯವನ್ನ ಬಿಟ್ಟು ಅದು ಕಾಡಿಗೆ ಹೋಗಿ ತಿರುಗಬೇಕು ಅಂತ, ಅದು ಏನು ಮಾಡದ ತಪ್ಪಿಗೆ ಅಂತ ಯಾರು ತಾನೇ ಒಪ್ಲಿಕ್ಕೆ ಸಾಧ್ಯ? ಅದು ರಾಮನಂತವನಿಗೆ ಮಾತ್ರ ಸಾಧ್ಯ. ಅದಕ್ಕೆ ಅವನು ನನ್ನನ್ನ ಕೇಳಿದ್ರೆ, ಒಂದು ಮಾತು ಕೇಳಿದ್ರೆ, ಭರತನಿಗೆ ಪಟ್ಟ ಬೇಕು ಅಂತ ಕೇಳಿದ್ರೆ ಖಂಡಿತ ನಾನು ಬಿಟ್ಟುಕೊಟ್ಬಿಡ್ತಿದ್ದೆ ಆ ಕ್ಷಣದಲ್ಲಿ. ಅದಕ್ಕೆ ಇಷ್ಟೆಲ್ಲ ಯಾಕೆ ಕಷ್ಟ ತಂದೆಗೆ ನೋವು ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರೆ, ಕೈಕೇಯಿ ಹೀಗಾಗು ಅಂತ ಹೇಳಿ ಅವಳೇನು ಸ್ಮೂತ್ ಆಗ್ಲಿಲ್ಲ. ಮತ್ತೆ ಹೇಳ್ತಾ ಇದ್ದಾಳೆ, ಹೌದಾ ಆಯ್ತಪ್ಪ, ನೀನು ಪಾಪ ಈಗಾಗ್ಲೇ ನಿನಗೆ ಸಮಯ ಇಲ್ಲ, ನಿನ್ನ ಸಮಯ ನಾನು ಹಾಳು ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಬೇಗ ಬೇಗ ಹೊರಡು. ಆ ನೀನು ಆದಷ್ಟು ಬೇಗ ಹೊರಟುಡು ಕಾಡಿಗೆ. ಅವನು ಪಾಪ ದಶರಥ ಅಯ್ಯೋ ಅಂತ ತಲೆ ಚಚ್ಕೊಳ್ತಾ ಇದ್ದಾನೆ. ಏನು ಯಾಕೆ ಇವಳಿಗೆ ಇಷ್ಟು ದುಷ್ಟ ಬುದ್ಧಿ, ಯಾವತ್ತೂ ಹೀಗೆ ಮಾಡಿದವಳಲ್ಲ ಅಂತ ಹೇಳಿ. ಹ್ಮ್ ಅದಕ್ಕೆ ರಾಮ ಹೇಳ್ತಾ ಇದ್ದಾನೆ, ನೋಡಮ್ಮ, ಖಂಡಿತ ನಾನು ಯಾವುದಕ್ಕೂ ಆಸೆ ಪಟ್ಟವನಲ್ಲ. ಯಾಕೆಂದ್ರೆ ಆ ನನಗೆ ರಾಜ್ಯವೂ ಒಂದೇ, ಕಾಡೂ ಒಂದೇ. ಆ ನನಗೆ ಮೊದಲನೇದಾಗಿ ನಾನು ಬಯಸ್ತಾ ಇರೋದೇ ಋಷಿ ತುಲ್ಯವಾದಂತಹ ಜೀವನ. ಅಂದ್ರೆ ಎಲ್ಲವೂ ಇದ್ದು ಕೂಡ ಯಾವುದನ್ನೂ ಅಂಟಿಸಿಕೊಳ್ಳದೆ ಆ ಏನು ನಿರ್ಭಯದಿಂದ ನಿರ್ಭೀತನಾಗಿ ಏನು ಬದುಕ್ತಾ ಇರೋ ನಾನು. ಹ್ಮ್. ಆ ಹಾಗೆ ಹಾಗೆ ನನಗೆ ಇದು ಯಾವುದು ಬೇಕಾಗಿಲ್ಲ. ಖಂಡಿತ ನಾನು ಹೃದಯಪೂರ್ವಕವಾಗಿ ಬಹಳ ಖುಷಿಯಾಗಿ ಆ ಯಾಕೆಂದ್ರೆ ನನಗೆ ಬೇಕು ಅಂತಾನೂ ಇಲ್ಲ, ಯಾವುದು ಬೇಡ ಅಂತಾನೂ ಇಲ್ಲ. ಸುಖ ದುಃಖಿ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನಲ್ಲ, ಅದನ್ನ ರಾಮನಾಗಿ ತಾನು ತೋರಿಸಿದ್ದಾನೆ. ಅಂದ್ರೆ ಏನೇ ಬರಲಿ ಎಲ್ಲವನ್ನ ಸಮಾನವಾಗಿ ಸ್ವೀಕಾರ ಮಾಡು. ದುಃಖ ಬಂದಾಗ ಕುಗ್ಬೇಡ, ಸಂತೋಷ ಬಂದಾಗ ಹಾರಿ ಹಾರಿ ಕುಣಿಬೇಡ, ಪಾರ್ಟಿ ಮಾಡಬೇಡ. ಆ ಆ, ದುಃಖ ಆದಾಗ ಕುಗ್ಗಿ ಹೋಗಿ ಎದೆಗುಂದಿ ಹೋಗ್ಬೇಡ. ಎಲ್ಲವನ್ನ ಸಮಾನವಾಗಿ ಸ್ವೀಕಾರ ಮಾಡು. ಎಲ್ಲವೂ ಆ ನಿನ್ನ ಭಗವಂತನ ಪ್ರಸಾದವೇ. ಹ್ಮ್ ಹಾಗೆ ಕೂಡ್ಲೆ ರಾಮ, ಆಯ್ತು ನಾನು ಹೊರಡ್ತೇನೆ, ಆದ್ರೆ ನಾನು ಒಂದು ಕೇಳ್ಕೊಳ್ತಾ ಇದ್ದೇನೆ ಏನಂತಂದ್ರೆ, ಈ ಕ್ಷಣದಲ್ಲೇ ನಾನು ಹೊರಡ್ತೇನೆ, ಆದ್ರೆ ನಾನು ನಮ್ಮ ತಾಯಿಗೆ ಒಂದು ಮಾತು ಹೇಳಬೇಕು, ಜೊತೆಗೆ ನನ್ನ ಮಡದಿಯಾದಂತ ಸೀತೆಗೆ ಒಂದು ಮಾತು ಹೇಳಿ ಬರಬೇಕು ನಾನು. ಯಾಕೆಂದ್ರೆ ಅದು ಅದು ಅಷ್ಟಕ್ಕೆ ಮಾತ್ರ ನೀನು ನನಗೆ ಅವಕಾಶ ಕೊಡಿ. ಯಾಕೆಂದ್ರೆ ಪಾಪ ಅವರು ಇನ್ನು ನನ್ನ ನಿರೀಕ್ಷೆಯಲ್ಲೇ ಇದ್ದಾರೆ. ಅವರಿಗೆ ಹೋಗ್ಬೇಕಾದ್ರೆ ನಾವು, ಯಾಕೆಂದ್ರೆ ಒಂದಿನ ಎರಡು ದಿನ ಅಲ್ಲ, 14 ವರ್ಷ ಅಲ್ವಾ, ಒಂದು ಮಾತಾದ್ರೂ ಹೇಳಿ ಹೋಗ್ಬೇಕಲ್ಲ ಅವರಿಗೆ. ಅಂತ ಹೇಳಿ ರಾಮ ಅಂದ್ರೆ ನೋಡಿ, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಇಡೀ ರಾಜ್ಯದ ರಾಜನಾಗಬೇಕಾದವನು ಇವತ್ತು ಕೈ ಚಾಚಿ ಆ ನನಗೆ ಉಳ್ಕೊಳ್ಲಿಕ್ಕೆ ಒಂದು 50 ನಿಮಿಷ ಆ ಸಮಯ ಕಳೀಲಿಕ್ಕೆ ಸಮಯ ಕೊಡು ಅಂತ ಕೇಳುವ ಸ್ಥಿತಿ ಬಂದಿದೆ. ಆದ್ರೆ ಅಷ್ಟಾದ್ರೂ ಕೂಡ ರಾಮ ತಾನು ಅಷ್ಟು ಇದರಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಇಡೀ ಈ ಒಂದು ದೃಶ್ಯ ರಾಮನ ವರ್ತನೆ, ಯಾಕೆಂದ್ರೆ ಬೇರೆಯವರಾದ್ರೆ ದೊಡ್ಡ ಯುದ್ಧನೇ ನಡೆದಿರೋದು. ಹ್ಮ್ ಎಲ್ಲ ಖಡ್ಗ ಚಾಕು ಚೂರಿ ಎಲ್ಲ ತಗೊಂಡು ಹೊಡೆದಾಟ ಆಡಿ ರಕ್ತಪಾತ ಆಗಿ, ಯಾಕೆಂದ್ರೆ ಒಬ್ಬ ಕೈಕೇಯಿನ ಎದುರಿಸೋದು ರಾಮನಿಗೆ ದೊಡ್ಡ ವಿಷಯ ಆಗಿರ್ಲಿಲ್ಲ. ಆ, ಆ, ಕೊನೆಗೆ ಆ ಆ, ಏನು ಎಲ್ಲರೂ ಆ ಇಡೀ ಅಂತಃಪುರವೇ ಕಣ್ಣೀರ್ ಹಾಕ್ತಾ ಇದೆ. ಆದ್ರೆ ಒಬ್ಳು ನಗ್ತಾ ಇದ್ದಾಳೆ. ಯಾರು? ಕೈಕೇಯಿ ಮಂತೆರೆ ನಗ್ತಾ ಇದ್ದಾರೆ. ಜೊತೆ ಇನ್ನೊಬ್ಬ ನಗ್ತಾ ಇದ್ದಾನೆ, ಯಾರು ಅಂದ್ರೆ ರಾಮ. ಯಾಕೆಂದ್ರೆ ಅವನೊಬ್ಬನೇ ನಗ್ತಾ ಇದ್ದಾನೆ, ಯಾಕೆಂದ್ರೆ ಅವನು ಎಲ್ಲವನ್ನ ಸಮಾನ, ಅದಕ್ಕೆ ಅವನ ದೇವರು ಎಲ್ಲ. ಆ ಎಲ್ಲ ಮೂರೇ ಜನ ನಗ್ತಾ ಇದ್ದವ್ರು ಇಡೀ ಅಯೋಧ್ಯೆಯಲ್ಲಿ. ಇಡೀ ಅಯೋಧ್ಯೆ ವಿಷಯ ಎಲ್ಲ ಗೊತ್ತಾಗ್ಬಿಡ್ತು. ಒಂದು ಏನು ಗೊತ್ತಾದ ಕೂಡಲೇ
ಎಲ್ಲ ಕಡೆ ಎಲ್ಲರೂ ಅಳ್ತಾ ಇದ್ದಾರೆ. ಲಕ್ಷ್ಮಣ ಅಂತೂ ಗಳಿಯೋ ಅಂತ ಅಳ್ತಾ ಇದ್ದಾನೆ. ಯಾಕಂದ್ರೆ ಮೊದಲೇ ನೀವು ಭಾರಿ ಸಿಟ್ಟಿನ ಮನುಷ್ಯ, ಅವನಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲ ತಾನು ಅಳ್ತಾ ಇದ್ದಾನೆ. ರಾಮ ತಾನು ಆಯ್ತಮ್ಮ, ನಾನು ಖಂಡಿತ ಹೊರಡ್ತೇನೆ ಅಂತ ಹೇಳಿ ತಾನು ರಾಮ ಎಲ್ಲರಿಗೂ ಕೈಕೇಯಿಗೆ ಪ್ರದಕ್ಷಿಣೆ ಬಂದ, ನಮಸ್ಕಾರ ಮಾಡಿದ. ದಶರಥನಿಗೆ ಪ್ರದಕ್ಷಿಣೆ ಬಂದ, ನಮಸ್ಕಾರ ಮಾಡಿದ. ತಾನು ಹೊರಟ. ತಾನು ರಾಜಬೀದಿಯಲ್ಲಿ ತಾನು ಹೋಗ್ತಾ ಇದ್ದಾನಂತೆ. ಎಲ್ಲ ಸೈನಿಕರು, ಎಲ್ಲ ಏನೋ ಅಂತೀವಿ ಅಂಗ ರಕ್ಷಕರು ಎಲ್ಲ ಬರ್ತಾ ಇದ್ದಾರಂತೆ. ಎಲ್ಲರಿಗೂ ಹೇಳಿದ್ದಾರೆ, ಬೇಡ ನೀವು ಯಾಕೆಂದ್ರೆ ನಾನೀಗ ರಾಜಾರಾಮ ಅಲ್ಲ, ಅಥವಾ ಮುಂದೆ ಈ ದೇಶದ ರಾಜನಾಗುವ ರಾಜನೂ ಅಲ್ಲ. ಯಾಕೆಂದ್ರೆ ನಾನೀಗ VIP ಅಲ್ಲ, ಸಾಮಾನ್ಯ ಮನುಷ್ಯ. ಇನ್ನೊಂದು 5-10 ನಿಮಿಷ, ಸ್ವಲ್ಪ ಹೊತ್ತಷ್ಟೇ ನಾನು ಈ ರಾಜ್ಯದಲ್ಲಿ ಇರುವ. ಆಯ್ತಾ, ನೀವು ಯಾರು ಆ ಹೀಗೆ ನನ್ನ ಹಿಂದೆ ಬರಬೇಡಿ, ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ ಅಂತ ಹೇಳಿ ರಾಮ ಒಬ್ಬನೇ ಹೊರಟ. ರಾಜಬೀದಿ ರಾಮನ ಅದನ್ನು ನೋಡಿ ಇಡೀ ಅಯೋಧ್ಯೆನೆ ಕಣ್ಣೀರು ಹಾಕ್ತಾ ಇದೆ ಅಂತೆ. ಅವಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರಂತೆ ಎಲ್ಲರಿಗೂ. ಅವಳು ಏನಾದ್ರೂ ಸಿಕ್ಕರೆ ಅವಳನ್ನ ತೆಗೆದು ಬಿಡ್ತೀವಿ ನಾವು ಅಂತ ಹೇಳಿ ಜನ ಅಷ್ಟು ಆಕ್ರೋಶಭರಿತರಾಗಿ ಮಾತಾಡ್ತಾ ಇದ್ದಾರೆ. ಈ ಲಕ್ಷ್ಮಣನಿಗೆ ಅದಲ್ಲ, ರಾಮ ಅಣ್ಣನಿಗೆ ಏನಾಗಿದೆ, ಅವ್ರಿಗೆ ಏನೋ ಬುದ್ಧಿ ಇಲ್ಲ, ಏನೋ ಹೇಳ್ತಾರೆ ಅಂದ್ರೆ ಇವನು ಆಯ್ತು ಅಂತ ಹೇಳಿ ಗೋಲೆ ಬಸವಂತರ ತಲೆಯಲ್ಲಿ ಅಡ್ಕೊಂಡು ಹೊರಡಕ್ ರೆಡಿನೇ ಆಗಿದ್ದಾನಲ್ಲ ಇವ್ನು. ಅಲ್ಲ, ಒಂದು ಮಾತಾದ್ರೂ ಪ್ರಶ್ನೆ ಮಾಡ್ಬೇಕಲ್ಲ. ಯಾಕೆ ನಾನು ಅಂತ ತಪ್ಪು ಏನ್ ಮಾಡಿದ್ದೀನಿ, ಯಾಕೆ ಹೋಗಬೇಕಾಗಿದೆ ಅಂತನಾದ್ರೂ ಸ್ವಲ್ಪನಾದ್ರೂ ವಾದನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಈ ಲಕ್ಷ್ಮಣನಿಗೆ ಒಂದ್ ಕಡೆ ಸಿಟ್ಟು, ಒಂದ್ ಕಡೆ ಅಳು ದುಃಖ. ಹಾಗೆ ಆ, ಯಾಕೆಂದ್ರೆ ಕಣ್ಣು ಮುಂದೆನೆ ಅನ್ಯಾಯ ಆಗ್ತಾ ಇದೆ, ಹೇಗೆ ಪಾಪ ನಾವು ಆ, ಏನು ಸಹಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಆ ಅವ್ರಿಗೆ ಕೊನೆಗೆ ಏನೆಲ್ಲ ಮುಂದೆ ಏನಾಯ್ತು, ಯಾರ್ಯಾರು ಹೇಗೆ ತಾವು ಇದ್ ಮಾಡಿದ್ರು ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿದೆ. ಏಕೆಂದ್ರೆ ಅದು ಹೇಳ್ತಾ ಹೋದ್ರೆ ಮತ್ತೆ ಸಮಯ ಆಗ್ಬಿಡ್ತದೆ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯಸ ಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯ. ನನ್ನೊಳಗೆ ಹರಿವಾಯುಗುರುಗಳು ನಿಂತು ಏನು ಹೇಳಿಸಿದಾರೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ದ. ಇಲ್ಲಿಯವರೆಗೆ ಜೂಮೋ, ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ವೀಕ್ಷಿಸಿದಂತ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಕೃತಜ್ಞತೆಗಳು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು.